ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಇನ್ ನೆದರ್ಲ್ಯಾಂಡ್ಸ್ ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬನ ಎಲ್ಲರೂ ಸೇಫಾಗಿ ಸೆಲೆಬ್ರೇಟ್ ಮಾಡಿ, ಕಮ್ಮಿ ಪಟಾಕಿನ ಯೂಸ್ ಮಾಡಿ. ಇದರಿಂದ ಪರಿಸರಕ್ಕೆ ಆಗೋ ಹಾನಿ ಮತ್ತು ನಮಗೂ ಕೂಡ ಪಟಾಕಿಯಿಂದ ಆಗೋ ಹಾನಿಗಳನ್ನ ತಪ್ಪಿಸ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಪಟಾಕಿಯಿಂದ ಆಗೋವಂಥ ಭಯನ ತಪ್ಪಿಸ್ಬೋದು. ಮಕ್ಕಳ ಜೊತೆ ಹಬ್ಬನ ಸೇಫಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ನಾವು ಹೊಸ ಕಾರ್ ತಗೊಳ್ಳೋದಕ್ಕೆ ಇವತ್ತು ಶೋರೂಮ್ಗೆ ಬಂದಿದ್ದೀವಿ ಅಂತಂದ್ಬಿಟ್ಟು. ಇವತ್ತು ನನ್ನ ವ್ಲಾಗ್ನಲ್ಲಿ ನಾನು ನಮ್ಮ ಕಾರ್ನ ನಿಮಗೆ ತೋರಿಸ್ತಾ ಇದ್ದೀನಿ, ನಮ್ಮ ಕಾರ್ ಹೇಗಿದೆ ಅಂತಂದ್ಬಿಟ್ಟು. ಮತ್ತೆ ನಮ್ಮ ಹೊಸ ಕಾರ್ಗೆ ಪೂಜೆ ಮಾಡಿಸೋದಕ್ಕೆ ಅಂತಂದ್ಬಿಟ್ಟು ನಾವು ಹಿಂದೂ ಟೆಂಪಲ್ಗೆ ಕೂಡ ಹೋಗಿದ್ವಿ. ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಹಿಂದೂ ಟೆಂಪಲ್ ಹೇಗಿರುತ್ತೆ ಅಂತಂದ್ಬಿಟ್ಟು ಕೂಡ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆಗೇನೆ ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಪೆಟ್ರೋಲ್ ಬಂಕ್ ಹೇಗಿರುತ್ತೆ ಮತ್ತೆ ಪೆಟ್ರೋಲ್ ರೇಟ್ ಎಲ್ಲ ಎಷ್ಟಿದೆ ಅಂತಂದ್ಬಿಟ್ಟು ಕೂಡ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ನನ್ನ ವಿಡಿಯೋನ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ತಗೊಂಡಿರೋವಂಥ ಕಾರ್ ಹೇಗಿದೆ ಅಂತಂದ್ಬಿಟ್ಟು ನೀವು ನೋಡ್ಬೋದು. ಈ ಕಾರ್ ಮಾಡಲ್ ಬಂದು ಪಿಗೋ 2008 ಮಾಡಲ್. ನಾವು ವೈಟ್ ಕಲರ್ ಕಾರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ವೈಟ್ ಕಲರ್ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ವೈಟ್ ಕಲರ್ನ ಚೂಸ್ ಮಾಡಿದ್ದಾರೆ. ಕಾರ್ ಒಳಗಡೆ ಎಲ್ಲ ಹೇಗಿದೆ ಅಂತಂದ್ಬಿಟ್ಟು ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಇವಾಗ ನಾವು ಟೆಂಪಲ್ಗೆ ಹೋಗೋಣ ಬನ್ನಿ. ನಾವು ಟೆಂಪಲ್ಗೆ ಹೋಗೋವಂಥ ರೋಡ್ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಖುಷಿ ಕೊಡ್ತು. ಹಾಗಾಗಿ ಹೊರಗಡೆ ವ್ಯೂ ಎಲ್ಲ ಹೇಗಿದೆ ಅಂತಂದ್ಬಿಟ್ಟು ನಿಮಗೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಎಂಜಾಯ್ ಮಾಡ್ಬೋದು. ಏರ್ಪೋರ್ಟ್ ಎಲ್ಲದನ್ನು ತುಂಬಾ ನಿಯರಲ್ಲಿ ಇತ್ತು. ನಿಮಗೆ ರನ್ವೇ ಕೂಡ ಕಾಣಿಸ್ತಿರ್ಬೋದು, ಲೈಟ್ಸ್ ಎಲ್ಲದನ್ನು ಆನ್ ಆಗಿದೆ. ಒಂದು ಫ್ಲೈಟ್ ಕೂಡ ಇವಾಗ ಲ್ಯಾಂಡ್ ಆಗ್ತಾ ಇದೆ. ಈ ಥರ ಹತ್ತಿರದಲ್ಲೇ ನಾವು ಫ್ಲೈಟ್ನ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನೆದರ್ಲ್ಯಾಂಡ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಜಾಸ್ತಿ ಕೆನಲ್ಸ್ ಮತ್ತು ವಾಟರ್ ವ್ಯೂ ಮತ್ತು ವಿಂಡ್ ಮಿಲ್ಸ್ ಎಲ್ಲದನ್ನು ಕಾಣಿಸ್ತಾನೆ ಇರುತ್ತೆ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಎಲ್ಲಿ ನೋಡಿದ್ರೂ ಕೂಡ ಗ್ರೀನ್ ಲ್ಯಾಂಡ್ ಇರುತ್ತೆ, ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನಮಗೆ ಅಲ್ಲಲ್ಲೇ ಕುರಿಗಳು ಮತ್ತು ಹಸುಗಳು ಕೂಡ ಕಾಣಿಸ್ತಿರುತ್ತೆ, ಅದನ್ನು ಕೂಡ ನನಗೆ ಔಟ್ಸೈಡ್ ನೋಡೋದಕ್ಕೆ ಇಷ್ಟ ಆಗುತ್ತೆ. ಮತ್ತು ನೆದರ್ಲ್ಯಾಂಡ್ಸ್ನ ಮನೆಗಳನ್ನು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಮನೆಗಳೆಲ್ಲ ಎಷ್ಟೊಂದು ಡಿಫ್ರೆಂಟ್ ಆರ್ಕಿಟೆಕ್ಚರ್ ಅಂತ ಅನಿಸುತ್ತೆ. ನಾನು ನೆದರ್ಲ್ಯಾಂಡ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ಮನೆಗಳನ್ನ ಕೂಡ ನಾನು ನೋಡ್ತಾ ಇರ್ತೀನಿ, ಎಷ್ಟು ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಅಂತಂದ್ಬಿಟ್ಟು. ಒಂದಕ್ಕಿಂತ ಒಂದು ಮನೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನಾವು ನೆದರ್ಲ್ಯಾಂಡ್ಸಲ್ಲಿ ಈ ಟೆಂಪಲ್ಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಇದು. ಇಲ್ಲಿ ಜನರಲ್ ಆಗಿ ಟೆಂಪಲ್ ಅಂದರೆ ಯಾವ ಥರ ಇರುತ್ತೆ ಅಂತಂದರೆ ನೋಡೋದಕ್ಕೆ ಮನೆ ರೀತಿಯಲ್ಲೇ ಇರುತ್ತೆ. ಅಂದರೆ ಗೋಪುರ ಏನೂ ಇರೋದಿಲ್ಲ ಇಂಡಿಯಾದಲ್ಲಿ ಟೆಂಪಲ್ಸ್ ಇರೋ ಹಾಗೆ. ಮತ್ತು ಒಳಗಡೆ ದೇವರ ಫೋಟೋಗಳನ್ನ ಇಟ್ಕೊಂಡಿರ್ತಾರೆ, ವಿಗ್ರಹ ಇರೋದಿಲ್ಲ. ಮತ್ತು ಇಲ್ಲಿ ಸ್ಯಾಟರ್ಡೆ ಸಂಡೇ ದೇವರ ಭಜನೆಗಳನ್ನ ಮಾಡ್ತಾರೆ. ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಈ ಟೈಮಲ್ಲಿ ನಾವು ಟೆಂಪಲ್ಸ್ನ ವಿಸಿಟ್ ಮಾಡ್ಬೋದು. ಮತ್ತು ಇಲ್ಲೂ ಕೂಡ ದೇವರ ಭಜನೆ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಈ ಥರ ಟೆಂಪಲ್ಸಲ್ಲಿ ನನಗೆ ಒಂದು ರೆಗ್ಯುಲರಾಗಿ ನಾವು ಇಂಡಿಯಾದಲ್ಲಿ ವಿಸಿಟ್ ಮಾಡುವಂಥ ಟೆಂಪಲ್ ಫೀಲಿಂಗ್ ಬರಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಖಂಡಿತ ದೇವರು ಎಲ್ಲ ಕಡೆನೂ ಇರ್ತಾರೆ, ನಾವು ಎಲ್ಲಿ ಪೂಜಿಸ್ತೀವೋ ಅಲ್ಲಿ ದೇವರು ಖಂಡಿತ ಇರ್ತಾನೆ. ನನಗೆ ಟೆಂಪಲ್ ಅಂತ ಅಂದರೆ ಇಂಡಿಯಾದಲ್ಲಿ ಟೆಂಪಲ್ಸ್ ಇರೋ ಹಾಗೆ ಒಂದು ಟಿಪಿಕಲ್ ಹಿಂದೂ ದೇವಾಲಯದ ಒಂದು ಆರ್ಕಿಟೆಕ್ಚರ್ ಇರಬೇಕು. ದೇವಸ್ಥಾನ ಅಂತಂದರೆ ದೇವಸ್ಥಾನಕ್ಕೆ ಗೋಪುರ ಮತ್ತು ಕಳಶ ಇರಬೇಕು, ದೇವಸ್ಥಾನದ ಒಳಗಡೆ ದೇವರ ವಿಗ್ರಹ ಇರಬೇಕು, ದೇವರಿಗೆ ಮಂತ್ರಗಳಿಂದ ಪೂಜೆ ಮಾಡ್ತಾ ಗಂಟೆ ಸೌಂಡ್ ಇದನ್ನೆಲ್ಲದನ್ನು ಕೇಳ್ತಾ ಇದ್ರೆ ನಮಗೆ ಒಂದು ದೇವಸ್ಥಾನದ ಒಂದು ಫೀಲಿಂಗ್ ಕೊಡುತ್ತೆ. ನಮಗೆ ದೇವಸ್ಥಾನಕ್ಕೆ ಬಂದಾಗ ಮನಸ್ಸಿಗೆ ತುಂಬಾ ಶಾಂತಿ, ನೆಮ್ಮದಿ ಮತ್ತು ಖುಷಿ ಅನಿಸುತ್ತೆ. ಈ ಥರ ಇದ್ದರೆ ನನಗೆ ದೇವಸ್ಥಾನ ಚೆನ್ನಾಗಿ ಅನಿಸುತ್ತೆ. ನಾವು ಇವಾಗ ಹೋಗ್ತಾ ಇರೋವಂಥ ಟೆಂಪಲ್ ಇಂಡಿಯಾದಲ್ಲಿ ಇರೋವಂಥ ಟೆಂಪಲ್ ಥರನೇ ಇದೆ. ಇವಾಗ ನಾವು ಟೆಂಪಲ್ ಪ್ಲೇಸ್ಗೆ ರೀಚ್ ಆಗಿದ್ದೀವಿ. ಈ ಟೆಂಪಲ್ ಹೊರಗಡೆಯಿಂದ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ಇದು ತಮಿಳ್ ಆರ್ಕಿಟೆಕ್ಚರ್ ಇರುವಂಥ ಹಿಂದೂ ಟೆಂಪಲ್. ನಮ್ಮ ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪನ ಎಷ್ಟು ಹೊಗಳಿದ್ರೂ ಕೂಡ ಅದು ಕಡಿಮೆ ಅಂತ ಅನಿಸುತ್ತೆ. ವಿಗ್ರಹ ಕೆತ್ತನೆ ಮತ್ತು ದೇವಾಲಯದ ವಾಸ್ತುಶಿಲ್ಪದ ಕಲೆಯಿಂದ ನಮ್ಮ ದೇಶದ ಅಂದ ಮತ್ತು ಕಲೆಯ ಶ್ರೀಮಂತಿಕೆ ಇನ್ನೂ ಹೆಚ್ಚಿದೆ. ನಮ್ಮ ಭಾರತ ದೇಶದ ಸಂಪ್ರದಾಯ ಮತ್ತು ಸಂಸ್ಕೃತಿನ ಹೊರದೇಶದಲ್ಲೂ ಕೂಡ ನಾವು ನೋಡೋದಕ್ಕೆ ನಮಗೆ ತುಂಬಾ ಖುಷಿ ಅಂತ ಅನಿಸುತ್ತೆ. ನನಗೆ ಅಂತೂ ನಾನು ಇಂಡಿಯಾದಲ್ಲಿ ಇರೋ ಥರ ಫೀಲ್ ಆಗ್ತಾ ಇತ್ತು. ಇದು ಒಂದು ಗಣೇಶ ಟೆಂಪಲ್.
ದೇವಾಲಯದ ಒಳಗಡೆ ಮೇನ್ ವಿಗ್ರಹ ಬಂದು ಗಣೇಶ ದೇವರದಿದೆ. ವಿನಾಯಕನ ಮೂರ್ತಿ ಅಕ್ಕಪಕ್ಕ ಶಿವಲಿಂಗ ಮತ್ತು ಮೀನಾಕ್ಷಿ ಅಮ್ಮನವರ ವಿಗ್ರಹ ಇದೆ ಮತ್ತು ಮಹಾಲಕ್ಷ್ಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಅವರ ವಿಗ್ರಹ ಕೂಡ ಇದೆ. ಮತ್ತೆ ನವಗ್ರಹ ವಿಗ್ರಹಗಳು ಕೂಡ ಇದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನೋಡೋಣ. ಧುಮನಕ್ಷತ್ರೆ ಪಾಲಿಕಾನಾಮ್ಯಾಹ ಧುಮನಕ್ಷತ್ರೆ ಆಯುಷ್ನಾಮದೇ ಧುಮನಕ್ಷತ್ರೆ ಭಾರತನಾಮಧೇಯಸ್ಯ ಸೌರಭಂಗಾನಾಂ ದೇವಸ್ಥಾನದ ಒಳಗಡೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಕಾರ್ಗೆ ಪೂಜೆ ಮಾಡಿಸೋದಕ್ಕೆ ಅಂತ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಅಂತೂ ತುಂಬಾ ಗಾಳಿ ಮತ್ತು ಚಳಿ ಇತ್ತು. ಹೊಸ ಕಾರ್ ಅಥವಾ ಹೊಸ ಮನೆನ ತಗೊಂಡಾಗ ಪೂಜೆನ ಮಾಡಿಸೋದ್ರಿಂದ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಮತ್ತು ನೆಮ್ಮದಿ ಆಗುತ್ತೆ. ಇವಾಗ ಕೊರೋನಾ ಇರೋದ್ರಿಂದ ಎಷ್ಟೊಂದು ರೂಲ್ಸ್ ಕೂಡ ಚೇಂಜ್ ಆಗಿದೆ. ಇವಾಗ ಟೆಂಪಲ್ಗೆ ಇಷ್ಟೇ ಜನ ವಿಸಿಟ್ ಮಾಡಬೇಕು ಡೈಲಿ ಅಂತಂದ್ಬಿಟ್ಟು ಲಿಮಿಟೇಷನ್ ಕೂಡ ಮಾಡಿದ್ದಾರೆ. ಹಾಗಾಗಿ ನಾವು ಟೆಂಪಲ್ಗೆ ಹೊರಡೋಕ್ಕಿಂತ ಮುಂಚೆ ನಾವು ಇಷ್ಟು ಜನ ಬರ್ತೀವಿ ಅಂತಂದ್ಬಿಟ್ಟು ರಿಜಿಸ್ಟರ್ ಕೂಡ ಮಾಡ್ಕೋಬೇಕಾಗತ್ತೆ. ಮತ್ತು ಟೆಂಪಲ್ಸಲ್ಲಿ ಯಾವುದೇ ರೀತಿ ತೀರ್ಥ ಮತ್ತು ಪ್ರಸಾದನ ಇವಾಗ ಕೊಡ್ತಾ ಇಲ್ಲ. ಮತ್ತು ಟೆಂಪಲ್ ಒಳಗಡೆ ಕಂಪಲ್ಸರಿಯಾಗಿ ಎಲ್ಲರನ್ನೂ ಕೂಡ ಮಾಸ್ಕ್ನ ವೇರ್ ಮಾಡಬೇಕಾಗತ್ತೆ. ಇದಿಷ್ಟು ನಾವು ಟೆಂಪಲ್ಸ್ಗೆ ವಿಸಿಟ್ ಮಾಡಬೇಕು ಅಂದರೆ ಇವಾಗ ಕೊರೋನಾ ಟೈಮಲ್ಲಿ ನಾವು ಈ ರೂಲ್ಸ್ನ ಫಾಲೋ ಮಾಡಬೇಕಾಗಿದೆ. ನಮ್ಮ ಕಾರ್ಗೆ ಪೂಜೆ ಕೂಡ ಆಯಿತು ಮತ್ತು ನಮಗೆ ದೇವಸ್ಥಾನಕ್ಕೆ ಬಂದಿದ್ದು ನಮಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ದೇವಸ್ಥಾನದಲ್ಲಿ ಪ್ರಸಾದ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು. ದೇವಸ್ಥಾನದ ಪ್ರಸಾದ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮುಂಚೆನೇ ಇಲ್ಲಿ ಪ್ರಸಾದ ಎಲ್ಲದನ್ನು ಕೊಡೋದಿಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಮನೆಯಿಂದನೇ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ವಿ. ದೇವಸ್ಥಾನದ ಹತ್ರನೇ ಸ್ವಲ್ಪ ಹೊತ್ತು ಇದ್ದು ಊಟ ಮಾಡಿಕೊಂಡು ಆಮೇಲೆ ಹೊರಟ್ವಿ. ಬನ್ನಿ ಇವಾಗ ನಮ್ಮ ಹೊಸ ಕಾರ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೆದರ್ಲ್ಯಾಂಡ್ಸಲ್ಲಿ ಒಂದು ಒಳ್ಳೆ ಆಪ್ಷನ್ ಏನಿದೆ ಅಂತಂದರೆ, ನಮಗೆ ಇಂಡಿಯಾದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂತಂದರೆ ನಾವು ಅದನ್ನು ನೆದರ್ಲ್ಯಾಂಡ್ಸಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು. ನಮಗೆ 30% ರೂಲಿಂಗ್ ಇತ್ತು ಅಂತಂದರೆ. ಏನಿದು 30% ರೂಲಿಂಗ್ ಅಂತಂದ್ಬಿಟ್ಟು ನಾನು ಕಮ್ಮಿಂಗ್ ಡೇಸಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ.
ನಿಮಗೆ ಗೊತ್ತಿರ್ಬೋದು, ಯುರೋಪಲ್ಲಿ ಲೆಫ್ಟ್ ಸೈಡಲ್ಲಿ ಡ್ರೈವಿಂಗ್ ಸೀಟ್ ಇರುತ್ತೆ, ಇಂಡಿಯಾದಲ್ಲಿ ರೈಟ್ ಸೈಡ್ ಡ್ರೈವಿಂಗ್ ಸೀಟ್ ಇರುತ್ತೆ. ಇಂಡಿಯಾದಲ್ಲಿ ನಮಗೆ ಕಾರ್ ಡ್ರೈವಿಂಗ್ ಬಂದ್ರೂ ಕೂಡ ನಮಗೆ ಫಸ್ಟ್ ಟೈಮ್ ಯುರೋಪ್ಗೆ ಬಂದಾಗ ಇಲ್ಲಿ ಡ್ರೈವ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸುತ್ತೆ. ಲೆಫ್ಟ್ ಸೈಡ್ ಡ್ರೈವಿಂಗ್ ಇರೋದ್ರಿಂದ ಕಾರ್ ಒಳಗಡೆ ನಾವೊಂದು ಪುಟ್ಟ ಗಣೇಶ ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಕಾರಲ್ಲಿ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇದೆ. ಅದಕ್ಕೆ ಕಾರಲ್ಲೇನೇ ಡಿಸ್ಪ್ಲೇ ಕೂಡ ಇದೆ. ನಾವು ಸಪ್ರೇಟಾಗಿ ಕೂಡ ಒಂದು ನ್ಯಾವಿಗೇಷನ್ ಡಿವೈಸ್ನ ತಗೊಂಡಿದ್ವಿ. ನಾವು ಮುಂಚೆ ರೆಂಟೆಡ್ ಕಾರ್ನ ಯೂಸ್ ಮಾಡ್ತಿದ್ರಿಂದ ನಾವು ಈ ಡಿವೈಸ್ನ ತಗೊಂಡಿದ್ವಿ. ಇದರಲ್ಲಿ ನಮಗೆ ಥ್ರೂ ಔಟ್ ಯುರೋಪ್ ರೂಟ್ ಮ್ಯಾಪ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಕಾರಲ್ಲಿ ಇರೋ ಅಂಥ GPS ಡಿವೈಸ್ನ ನಾವು ಇಯರ್ಲಿ ಒನ್ಸ್ ಅಮೌಂಟ್ ಪೇ ಮಾಡಿ ನಾವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಬಟ್ ನಾನು ಇವಾಗ ತೋರಿಸ್ತಾ ಇರೋ ಅಂಥ ಈ ಡಿವೈಸ್ ಟಾಮ್ಟಾಮಲ್ಲಿ ನಮಗೆ ಫ್ರೀ ಅಪ್ಡೇಟ್ ಇರುತ್ತೆ. ಈ ಕಾರಲ್ಲಿ ಲೆಗ್ ಸ್ಪೇಸ್ ಕೂಡ ಜಾಸ್ತಿನೇ ಇದೆ. ನಾವಿಬ್ಬರು ಕೂಡ ಹೈಟ್ ಇರೋದ್ರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ ನಾವು ಮಕ್ಕಳಿಗೆ ಕಂಪಲ್ಸರಿಯಾಗಿ ಕಾರ್ ಸೀಟ್ನ ಯೂಸ್ ಮಾಡಬೇಕಾಗುತ್ತೆ. ನಾವು ಕಾರಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಮಕ್ಕಳನ್ನ ನಾವು ತೊಡೆ ಮೇಲೆ ಕೂರಿಸ್ಕೊಳ್ಳೋ ಹಾಗಿಲ್ಲ. ಹಾಗೆ ನಾವು ಕೂರಿಸ್ಕೊಂಡ್ರೆ ನಮಗೆ ಫೈನ್ ಹಾಕ್ತಾರೆ. ನ್ಯೂ ಬಾರ್ನ್ ಬೇಬೀಸ್ ಆದ್ರೂ ಕೂಡ ನಾವು ಕಾರ್ ಸೀಟಲ್ಲೇ ಅವ್ರನ್ನ ಕೂರಿಸ್ಬೇಕು ಮತ್ತು ಅವ್ರಿಗೆ ಕಾರ್ ಸೀಟ್ ಬೆಲ್ಟ್ ಕೂಡ ಹಾಕಬೇಕಾಗತ್ತೆ. ಇದು ಮಕ್ಕಳಿಗೆ ಕೂಡ ಸೇಫ್ ಆಗಿ ಇರುತ್ತೆ. ಇದು ಮಕ್ಕಳ ಸೇಫ್ಟಿಗೋಸ್ಕರನೇ ಮಾಡಿರೋದು. ಮತ್ತು ನನಗೆ ಈ ಕಾರಲ್ಲಿ ಇಷ್ಟ ಆದಂಥ ಆಪ್ಷನ್ ಅಂತಂದರೆ ಈ ಸನ್ ರೂಫ್. ಈ ರೂಫ್ ಟಾಪ್ ವಿಂಡೋನ ನಾವು ಕ್ಲೋಸ್ ಕೂಡ ಮಾಡ್ಕೋಬೋದು ಮತ್ತು ನಮಗೆ ಬೇಕಾದಾಗ ನಾವು ಓಪನ್ ಕೂಡ ಮಾಡ್ಕೋಬೋದು. ಇದು ಕೂಡ ಒಂದು ಚೆನ್ನಾಗಿದೆ ಆಪ್ಷನ್ ಅಂತ ಅನ್ನಿಸ್ತು. ನಾವು ಕಾರ್ ಸೀಟ್ಗೆ ಕ್ಲಾತ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆದಷ್ಟು ಲೆದರ್ನ ಅವಾಯ್ಡ್ ಮಾಡಿ. ನಮ್ಮ ಲಕ್ಸುರಿಗಿಂತ ನಿಮ್ಮ ಲೈಫ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹಿಂದೆ ಲಗೇಜ್ ಸ್ಪೇಸ್ ಎಷ್ಟಿದೆ ಅಂತಂದ್ಬಿಟ್ಟು ನೀವು ನೋಡ್ಬೋದು. ಇದರಲ್ಲಿ ಆರಾಮಾಗಿ ಒಂದು ದೊಡ್ಡ ಸೂಟ್ಕೇಸ್ನ ಇಡ್ಬೋದು ಮತ್ತು 2 ದೊಡ್ಡ ಬ್ಯಾಗ್ನ ಇಡ್ಬೋದು. ಇಷ್ಟು ಲಗೇಜ್ ಸ್ಪೇಸ್ ಇದೆ ಇದರಲ್ಲಿ. ಮತ್ತು ಕೆಳಗೇನೂ ಕೂಡ ಟೂಲ್ಸ್ಗೆಲ್ಲದಕ್ಕೂ ಕೂಡ ಸ್ಟೋರೇಜ್ ಕೂಡ ಇದೆ. ನಾವು ಫಸ್ಟ್ ಕಾರ್ ತೊಗೊಂಡಿದ್ದು ಡಸ್ಟರ್ ಕಾರ್ ಬೆಂಗಳೂರಿನಲ್ಲಿ. ನಮಗೆ SUV ಮಾಡಲ್ ಕಾರ್ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲೂ ಕೂಡ ನಾವು SUV ಮಾಡಲ್ ಕಾರ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಹ್ಯಾಪಿಗೆ ಕೂಡ ಫೇವ್ರೇಟ್ ಕಾರ್ ಆಗಿತ್ತು. ಇವಾಗ ಈ ಕಾರ್ನ ನಮ್ಮ ಅತ್ತೆ ಮಾವ ಯೂಸ್ ಮಾಡ್ತಾರೆ. ನಾವು ಕೂಡ ಬೆಂಗಳೂರಿಗೆ ಬಂದಾಗ ಈ ಕಾರ್ನ ಯೂಸ್ ಮಾಡ್ತೀವಿ. ಇವಾಗ ಫಾಲ್ ಸೀಸನ್ ಇರೋದ್ರಿಂದ ಎಲೆಗಳೆಲ್ಲ ಎಷ್ಟು ಉದುರಿದೆ ನೋಡಿ. ಮರಗಳನ್ನೆಲ್ಲ ನೋಡಿದ್ರೆ ತುಂಬ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎಲೆಗಳನ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅನಿಸುತ್ತೆ. ಇಲ್ಲಿ ಅವಾಗವಾಗ ಎಲೆಗಳನ್ನೆಲ್ಲ ಒಂದು ಕಡೆ ಗುಡ್ಡೆ ಮಾಡಿ ಎಲೆಗಳನ್ನ ಕ್ಲೀನ್ ಮಾಡಿಸ್ತಿರ್ತಾರೆ. ಆದ್ರೂ ಕೂಡ ಮತ್ತೆ ಮತ್ತೆ ಜಾಸ್ತಿ ಎಲೆಗಳು ಉದುರೋದ್ರಿಂದ ಅಲ್ಲಲ್ಲೇ ನಮಗೆ ಎಲೆಗಳು ತುಂಬ ಕಾಣಿಸ್ತಾನೆ ಇರುತ್ತೆ. ಬನ್ನಿ ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ನಿಮ್ಗೆ ಇವಾಗ ತೋರಿಸ್ತೀನಿ. ಇಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ನಾವೇನೇ ಪೆಟ್ರೋಲ್ನ ನಮ್ಮ ಕಾರ್ಗೆ ಹಾಕೋಬೇಕಾಗತ್ತೆ. ಯಾರನ್ನೂ ಕೂಡ ಸರ್ವಿಸ್ಗಾಗಿ ವರ್ಕರ್ಸ್ ಯಾರನ್ನೂ ಇರಲ್ಲ. ಪೆಟ್ರೋಲ್ ಎಲ್ಲದನ್ನು ನಾವೇ ಫಿಲ್ ಮಾಡ್ಕೊಂಡು ಆದಮೇಲೆ ಅಮೌಂಟ್ನ ಕೂಡ ನಾವೇ ಪೇ ಮಾಡಬೇಕಾಗುತ್ತೆ. ಯಾರನ್ನೂ ಕೂಡ ಅಮೌಂಟ್ನ ತಗೊಳ್ಳೋದಕ್ಕೆ ಕೂಡ ಯಾರನ್ನೂ ವರ್ಕರ್ಸ್ ಇಲ್ಲಿ ಇರೋದಿಲ್ಲ. ಇಲ್ಲಿ ನಾವು ಫಸ್ಟ್ ನಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಮೆಷಿನಲ್ಲಿ ನಾವು ಇನ್ಸರ್ಟ್ ಮಾಡಬೇಕಾಗತ್ತೆ. ಆಮೇಲೆ ನಾವು ಪೆಟ್ರೋಲ್ ಪೈಪಿಂದ ಪೆಟ್ರೋಲ್ನ ನಮ್ಮ ಕಾರ್ಗೆ ಫಿಲ್ ಮಾಡ್ಕೋಬೇಕಾಗತ್ತೆ. ಪೆಟ್ರೋಲ್ ಎಲ್ಲ ಫಿಲ್ ಆಗಿದ್ದಾದಮೇಲೆ ಅಮೌಂಟ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಮೌಂಟ್ ಆಗಿದೆ ಅದು ನಮ್ಮ ಕಾರ್ಡಿಂದ ಆಟೋಮ್ಯಾಟಿಕ್ಕಾಗಿ ಕಟ್ ಆಗುತ್ತೆ. ಈ ರೀತಿ ಸಿಸ್ಟಮ್ ಕೆಲವು ಪೆಟ್ರೋಲ್ ಬಂಕಲ್ಲಿ ಇರುತ್ತೆ. ಮತ್ತು ಇನ್ನು ಕೆಲವು ಪೆಟ್ರೋಲ್ ಬಂಕಲ್ಲಿ ಅಮೌಂಟ್ ಪೇ ಮಾಡೋದಕ್ಕೆ ಕೌಂಟರ್ ಕೂಡ ಇರುತ್ತೆ. ಅಲ್ಲಿ ಕೂಡ ನಾವು ಪೇ ಮಾಡ್ಬೋದು. ಇವಾಗ ನಾನು ತೋರಿಸ್ತಾ ಇರೋವಂಥ ಪೆಟ್ರೋಲ್ ಬಂಕಲ್ಲಿ ನಾವು ಅಮೌಂಟ್ನ ಕೌಂಟರಲ್ಲಿ ಪೇ ಮಾಡಬೇಕಾಗುತ್ತೆ. ನಾವು ಪೆಟ್ರೋಲ್ ಫಿಲ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಕೌಂಟರ್ಗೆ ಹೋದರೆ ಎಷ್ಟು ಅಮೌಂಟ್ ಆಯಿತು ಅಂತಂದ್ಬಿಟ್ಟು ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನಾವು ಅಷ್ಟು ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಇವಾಗ ನಾವು 22 ಲೀಟರ್ ಪೆಟ್ರೋಲ್ನ ಫಿಲ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪ್ರೈಸ್ ಬಂದು 33 ಯೂರೋಸ್ ಆಗಿದೆ. ಇಂಡಿಯನ್ ಕರೆನ್ಸಿನಲ್ಲಿ ಹೇಳಬೇಕು ಅಂತಂದರೆ 1 ಲೀಟ್ರ್ ಪೆಟ್ರೋಲ್ಗೆ 118 ರೂಪಾಯಿ ಆಗುತ್ತೆ. ನಮ್ಮ ಕಾರ್ ಮೈಲೇಜ್ ಬಂದು 1 ಲೀಟರ್ ಪೆಟ್ರೋಲ್ಗೆ 22 ಕಿಲೋಮೀಟರ್ ಅಷ್ಟು ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ಬಿಟ್ಟು ನಾನು ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ನಿಮ್ಮನ್ನ ಬೇರೆ ಒಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.